ಹಾಯ್ ಪೀಪಲ್, ವೆಲ್ಕಮ್ ಟು ಅವರ್ ಚಾನಲ್. ಈಗ ನಾವು ನಮ್ಮ ಲೊಕೇಶನಿಂದ ತಲಕಾಡಿಗೆ ಹೋಗ್ತಾ ಇದ್ದೇವೆ. ತೋರಿಸ್ತಾ ಇರೋದು 2 ಗಂಟೆ 32 ನಿಮಿಷ, ಆದರೆ ನಾವು ಹೋಗಿದ್ದು ಆಲ್ಮೋಸ್ಟ್ 4 ಗಂಟೆಗಳ ಕಾಲ. 8 ಗಂಟೆಗೆ ಬೆಳಿಗ್ಗೆ ಹೊರಟೋರು, 12 ಗಂಟೆಗೆ ರೀಚ್ ಆಗಿದ್ದೀವಿ. ಬಿಕಾಸ್ ಮಧ್ಯ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ, ಟೀಗೆ ನಿಲ್ಲಿಸಿದ್ವಿ, ಲೈಕ್ ದಟ್. ಓಕೆ, ಸೊ ಇವಾಗ ನಾವು ಆಲ್ಮೋಸ್ಟ್ ತಲಕಾಡಿನ ಟೆಂಪಲಿಗೆ ರೀಚ್ ಆಗ್ತಾ ಇದ್ದೇವೆ. ಮೊದಲಿಗೆ ಸಿಗುವ ದೇವಸ್ಥಾನವೇ ವೈದ್ಯನಾಥೇಶ್ವರ ದೇವಸ್ಥಾನ. ಇಲ್ಲಿ ಬಂದರೆ ರೋಗಗಳು ನಿವಾರಣೆ ಆಗುತ್ತೆ. ವೈದ್ಯನಾಥೇಶ್ವರನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿನ ಹಿಸ್ಟ್ರಿ ಪ್ರಕಾರ ಅಲಮೇಲಮ್ಮನ ಪತಿಗೆ ಅಂದರೆ ಗಂಡನಿಗೆ ಏನೋ ಹುಷಾರಿಲ್ಲ ಆಗಿದ್ದರಿಂದ ಅವರು ಇಲ್ಲಿಗೆ ಭೇಟಿ ಕೊಡಬೇಕು ಅಂತ ಪಂಡಿತರೆಲ್ಲ ನೋಡಿ ಹೇಳಿದಾಗ ಅವರು ಇಲ್ಲಿ ಬಂದು ವ್ರತಕ್ಕೆ ಬಂದಿದ್ರಂತೆ. ಸೊ ಅಲ್ಲಿ ಬುಕ್ ಎಲ್ಲ ಸೇಲ್ ಮಾಡ್ತಾರೆ, ಹಿಸ್ಟ್ರಿ ಎಲ್ಲ ಬೇಕಾದರೆ ನೀವು ನೋಡ್ಬೋದು. ಹಾಗೆ ಇಲ್ಲಿ ಡ್ಯಾಮೇಜ್ಡ್ ವಿಗ್ರಹಗಳನ್ನು ನೋಡಬಹುದು. ಹಾಗೆ ದೇವಸ್ಥಾನ ಕೂಡ ತುಂಬ ದೊಡ್ಡದಾಗಿದೆ, ತುಂಬ ಈಶ್ವರ ಲಿಂಗಗಳಿದ್ದಾವೆ. ಹಾಗೆ ನಾಗರಕಟ್ಟೆನೂ ಇದೆ. ದೇವಸ್ಥಾನನೂ ತುಂಬ ಚೆನ್ನಾಗಿದೆ, ಹಿಸ್ಟಾರಿಕಲ್ ಟೆಂಪಲ್ ಅಲ್ವಾ, ತುಂಬ ಚೆನ್ನಾಗಿದೆ. ಇದು ನಿಮಗೆ 1 ಡೇ ಟ್ರಿಪ್ ಖಂಡಿತ ಆಗುತ್ತೆ, ಫುಲ್ ಡೇ ಟ್ರಿಪ್ ಆಗುತ್ತೆ. ಫ್ಯಾಮಿಲಿ ಜೊತೆನೂ ಬರ್ಬೋದು, ಮಕ್ಕಳನ್ನೂ ಕರ್ಕೊಂಡು ಬರ್ಬೋದು, ಏಜ್ ಆದವ್ರನ್ನೂ ಕರ್ಕೊಂಡು ಬರ್ಬೋದು. ಹಾಗೆ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಗೈಡ್ ಕೂಡ ಅವೈಲೇಬಲ್ ಇರ್ತಾರೆ. ನೀವು ಗೈಡ್ನ ಹೈಯರ್ ಮಾಡಿಕೊಂಡ್ರೆ ಅವರು ಎಲ್ಲ ಕಡೆ ಕರ್ಕೊಂಡೋಗಿ ವಿತ್ ಹಿಸ್ಟ್ರಿ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕರ್ಕೊಂಡು ಬರ್ತಾರೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಒಡೆಯರ್ ಸಾಮ್ರಾಜ್ಯದ ಆರ್ಕಿಟೆಕ್ಚರ್ ಕಾಣುತ್ತೆ. ಇಲ್ಲಿ ಏನು ಕಾಣಿಸ್ತಿದೆ ಬ್ಲ್ಯಾಕ್ ಕಲರಲ್ಲಿ, ಅದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂತ ಹೇಳ್ತಾ ಇದ್ರು ಗೈಡ್. ನೋಡಿ, ಎಲ್ಲ ಆರ್ಕಿಟೆಕ್ಟ್ ಬೇರೆ ದೇವಸ್ಥಾನದ ಆರ್ಕಿಟೆಕ್ಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೇಲ್ಗಡೆ ಕಾಣುವಂಥ ಹಾವು, 5 ತಲೆ ಹಾವು, ಹಾಗೆ 2 ಬಳೆಗಳನ್ನು ಕೂಡ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಹಾಗೆ ಒಂದು ಬೆಸ್ಟ್ ಸಜೆಷನ್ ನನ್ನ ಕಡೆಯಿಂದ, ಸ್ಲಿಪ್ಪರ್ಸ್ ಮಾತ್ರ ಕಂಫರ್ಟಬಲ್ ಆಗಿರೋದು ಹಾಕ್ಕೊಂಬನ್ನಿ. ಯಾಕಂದರೆ ಮರಳ ಮೇಲೆ ನಡಿಬೇಕಾಗುತ್ತೆ ಮುಂದೆ. ಹಾಗಾಗಿ ಬಾಯ್ಸು ಶೂಸ್ ಹಾಕ್ಕೊಂಡು ಬಂದರೆ ಪದೇ ಪದೇ ರಿಮೂವ್ ಮಾಡಿ ಟೆಂಪಲ್ಗೆ ಇಳಿಬೇಕಾಗತ್ತೆ. ಸೊ ಕಂಫರ್ಟಬಲ್ ಸ್ಲಿಪ್ಪರ್ಸ್ನ ಹಾಕ್ಕೊಂಡು ಬನ್ನಿ, ಹೈ ಹೀಲ್ಸ್ ಹಾಕ್ಕೊಂಡು ಬರಬೇಡಿ. ಸೊ ನೆಕ್ಸ್ಟ್ ಈ ದೇವಸ್ಥಾನದ ಪಕ್ಕದಲ್ಲಿರೋದೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಚಿಕ್ಕ ದೇವಸ್ಥಾನ. ನೆಕ್ಸ್ಟ್ ಮರಳುಗಾಡಲ್ಲಿ ನಾವು ಆಲ್ಮೋಸ್ಟ್ 1 to 2 ಕಿಲೋಮೀಟರ್ಸ್ವರೆಗೂ ನಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ವಾಪಸ್ ಇದೇ ದಾರಿಲಿ ಬರಲ್ಲ, ಒಂದು ರೌಂಡ್, ಒಂದು ಪ್ರದಕ್ಷಿಣೆ ರೂಪದಲ್ಲಿ ಎಲ್ಲ ದೇವಸ್ಥಾನನೂ ಮುಗಿಸ್ಕೊಂಡು ಪಾರ್ಕಿಂಗ್ ಲಾಟ್ಗೆ ವಾಪಸ್ ಹೊಟ್ಟೋಗ್ಬಿಡ್ತೀವಿ. ಹಾಗೆ ಇಲ್ಲಿ ಪಾರ್ಕಿಂಗ್ ಲಾಟು ಅವೈಲೇಬಲ್ ಇದೆ, ವಾಶ್ರೂಮ್ಸು ಅವೈಲೇಬಲ್ ಇದೆ, ಏನೂ ತೊಂದರೆ ಇಲ್ಲ, ಆರಾಮ್ಸೆ ಬಂದು ಹೋಗ್ಬೋದು. ಸೊ ನೆಕ್ಸ್ಟ್ ಸಿಗೋದೆ ಪಾತಾಳೇಶ್ವರ ಟೆಂಪಲ್ಲು. ಇದು ಕೂಡ ಚಿಕ್ಕ ದೇವಸ್ಥಾನನೇ. ನೆಕ್ಸ್ಟ್ ಸಿಗೋದೆ ಮರಳೇಶ್ವರ ದೇವಸ್ಥಾನ. ಇಲ್ಲಿ ನೋಡಿ, ಬಿಸಿಲಿಗೆ ಮಂಗನಿಗೆ ಕೂಡ ಜ್ಯೂಸ್ ಕುಡಿಬೇಕಂತ ಅನಿಸ್ತಾ ಇದೆ. ಮರಳೇಶ್ವರ ದೇವಸ್ಥಾನಕ್ಕೆ ದಾರಿ ನೋಡಿ. ಅಂತೂ ರೀಚ್ ಆದ್ವಿ. ಸೊ ಇದು ಕೂಡ ಚಿಕ್ಕ ದೇವಸ್ಥಾನನೇ. ಸೊ ನೆಕ್ಸ್ಟ್ ಸಿಗೋದೆ ಚೌಡೇಶ್ವರಿ ದೇವಸ್ಥಾನ, ಅಮ್ಮನೂರು ದೇವಸ್ಥಾನ. ಇದು ಕೂಡ
ಚಿಕ್ಕ ದೇವಸ್ಥಾನನೇ. ನೆಕ್ಸ್ಟು ಫುಲ್ ಮರಳುಗಾಡಿಂದ ಕೆಳಗಿದ ಮೇಲೆ ಕಲ್ಯಾಣಿ ಸಿಗುತ್ತೆ. ಕಲ್ಯಾಣಿ ರೈಟ್ ಸೈಡಲ್ಲೇ ಇನ್ನೊಂದು ಟೆಂಪಲ್ ಇದೆ, ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ಲು. ಸೊ ವಿ ಆರ್ ಎಂಟರಿಂಗ್. ನೋಡಿ ವಿಗ್ರಹಗಳು ಡ್ಯಾಮೇಜ್ ಆಗಿರೋವು. ಸೊ ಇಲ್ಲಿ ಹಿಸ್ಟ್ರಿ ಹೇಳ್ತಾ ಇದ್ದಾರೆ, ತಲಕಾಡಿನ ಹಿಸ್ಟ್ರಿ ಹೇಳ್ತಾ ಇದ್ದಾರೆ. ಸೊ ಕೇಳೋಣ ಬನ್ನಿ ಏನು ಅಂತ. ವಿಷಯ ತಿಳಿತಕ್ಕೆ ಇದೇ ಸೈನಿಕರು ಬಿಟ್ಟು ತನ್ನ ಗಂಡನ ಬರುವಂತಾರೆ ಎಲ್ಲಿಂದ ಶ್ರೀರಂಗಪಟ್ಟಣದ ತಲಕಾಡಿತ್ತು. ಇಲ್ಲೊಬ್ಬ ವೈದ್ಯ ಪಂಡಿತರು ಅವ್ರ ಹೆಸರು ಬಳಿಕ ಪಂಚಾಂಗ ತೆಗೆದು ಶಾಸ್ತ್ರ ಹೇಳ್ತಾರೆ. ನೀನಿರೋ ಜಾಗದಲ್ಲಿ ಕಾವೇರಿ ಜಯಂತಿ ಅದೆಲ್ಲ ಅಲ್ಲಿ ಸ್ನಾನ ಮಾಡಿಸಿ ವೈದ್ಯರಾತ್ರಿ ಎಂಬ ಹೈದಲಿಂಗಕ್ಕೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸ್ಬಿಡಮ್ಮ, ನಿನ್ನ ಗಂಡನೇ ಕಾಯಿಲೆ ಗುಣವಾಗುತ್ತೆ ಅಂತ ಪಂಡಿತರು ಪಂಚಾಂಗ ನೋಡಿ ಹೇಳಿರ್ತಾರೆ. ಅದರಂತೆ ಮಾನವನಿಗೆ ಅಲಬೇರಮ್ಮ ಪಂಡಿತರು ಹಾಕೊಂಡು ತನ್ನ ಗಂಡನ ನದಿ ಸ್ನಾನ ಮಾಡಿ 5 ಲಿಂಗಕ್ಕೂ ಅರ್ಕ ಪಂಡಿತಾರೆ. ಶ್ರೀರಂಗರಾಯಂಗೆ ಕಾಯಿಲೆ ಮೀರಿಬಿಟ್ಟು ನದಿ ತೀರದಲ್ಲೇ ತೀರೋಗಿಲ್ಲ ಬಿಟ್ಟು ಇದೇ ಒಂದು ಸಮಯ. ಅವಳಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ. ಈ ಒಡವೆಗಳನ್ನು ಕಸಿಲಿಕ್ಕೆ ಕಂಡು ಇವಳ ಪತ್ರತೆಗೆ ಶಾಳು ಮಾಡಿ ಕೂತಿದ್ದಾರೆ. ಆ ಸಮಯದಲ್ಲಿ ಈ ವಿಷಯ ಅಮ್ಮನಿಗೆ ಕಿವಿ ಬಿಟ್ಬಿಡ್ತಾರೆ. ಇದ್ದಷ್ಟೇ ಅಮ್ಮನಿಗೆ ಸಿಟ್ಟು ಬಂದು ರೋಷ ಬಂದು ತನ್ನ ತವರ ಹತ್ರ ಕುದುರೆ ಎತ್ತಿ ಓಟ ಹೊಡೆಯಕ್ಕೆ ಹೋಗ್ತಾಳೆ. ಆ ಸಮಯದಲ್ಲಿ ಒಡನೆ ಏನು ಮಾಡ್ತಾರೆ, ಸೈನಿಕರು ಬಿಟ್ಟು ಅವಳ ಮಾಲಂಗಿ ಗುಟ್ಟ ತೆರೆ ಹಿಡಿದು ಒಡವೆಗಳನ್ನು ಕಸಿಬೇಕಂತ ಆಗ್ರಹ ಮಾಡ್ತಾರೆ. ಏನೇ ಮಾಡಿದ್ರಮ್ಮ ದಿಕ್ಕಲ್ಲ. ಸೈನಿಕರನ್ನು ಸೆಟ್ಟಿಸ್ಬಿಟ್ಟು ತನ್ನ ತವರ ಮಾಲಂಗಿ ಎತ್ತರವಾದ ದರದ ಮೇಲೆ ನಿಂತ್ಕೊಂಡು ಮಿಕ್ಕಿದ ಒಡವೆಗಳ ಗಂಟು ಹಾಕೊಂಡು ಆ ಜಾಗದಲ್ಲಿ 3 ಶಾಪ ಕೊಡ್ತಾರೆ. 1ನೇ ಶಾಪ ತಲಕಾಡು ಮಳ್ಳಾಗಲಿ ಅಂತ, ನನ್ನ ಅಟ್ಟಿಸ್ಕೊಂಡ ಸೈನಿಕರೆಲ್ಲ ಒಳದಾಟಿ ಬರಬಾರ್ದು ಅಂತ. ಅವಳಿಂದ 101 ದೇವಾಲಯಗಳನ್ನು ತಗೋತೆ, ಒಂದು ಗಂಗರಾಜದ ಕೊಡು. 2ನೇ ಶಾಪ ಮಾಲಂಗಿ ಬಿಡೋ ಅಂತ. ಆ ಜಾಗದಲ್ಲಿ ಅವಳು 2 ಶೇಡ್ ಮಾಡ್ಕೊಂಡಿದ್ದಾಳೆ. ತಲಕಾಡಿಗೆ 3 ಶಾಪ ಕೊಟ್ಟು ತನ್ನ ಒಡವೆಗಳ ನದಿಗೆ ಬಿಸಾಡಿ ತಾನು ಆತ್ಮಹತ್ಯೆ ಮಾಡ್ಕೊಂಡು ಯಾಕೆ ಮಾಲಂಗಿ ಬಿಡುವಂತೆ 2ನೇ ಶಾಪ. 1ನೇ ಶಾಪ ತಲಕಾಡು ಮಳ್ಳಾಗಿರ್ತಾಳೆ. 3ನೇ ಶಾಪ ಯಾರಿಂದ ಬಂದು ಮೈಸೂರು ದೊರೆಗಳಿಗೆ ಅವ್ರ ಮಕ್ಕಳಾಗಿವರಿಂದ ಶಾಪ ಮಾಡೋದಕ್ಕೆ ತಲಕಾಡಿನ ಒಂದು ಗಂಗರಾಜದ ಆನೆ ಶಿಟಿನ ಮುಳುಗಿ ಹೋಗಿ ಅವಳ ಶಾಪಿಂದ 500 ಎಕರೆ ಮಳ್ಳು ಬಂದಿದೆ. ದಿಸ್ ಇಸ್ ಅ ಸಿಂಪಲ್ ಹಿಸ್ಟ್ರಿ. ನಾನು ಸ್ವಲ್ಪನೇ ರೆಕಾರ್ಡ್ ಮಾಡಿದ್ದು. ನೋಡಿ ಮರಳುಗಾಡಲ್ಲೇ ಇರುವಂಥ ದೇವಸ್ಥಾನಗಳಿವೆಲ್ಲ. ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ಲಿಗೆ ನಾವೀಗ ಬರ್ತಾಯಿದ್ದೀವಿ. ಇದು 2ನೇದು ದೊಡ್ಡ ದೇವಸ್ಥಾನ, ಅದೇ ಜಾಗದಲ್ಲಿರುವಂಥದ್ದು. ನೋಡಿ ಇದರಲ್ಲೂ ಕೂಡ ನೀವು ಆರ್ಕಿಟೆಕ್ಟ್ನ ನೋಡ್ಬೋದು. 2ನೇ ದೇವಸ್ಥಾನ ಇದು. ಫಸ್ಟು ವೈದ್ಯನಾಥೇಶ್ವರನಲ್ಲಿ ನೋಡ್ಬೋದು. ನೋಡಿ ಎಲ್ಲ ವಿಗ್ರಹಗಳು ಡ್ಯಾಮೇಜ್ ಆಗಿರೋದೆಲ್ಲ ಹಾಗೆ ಇಟ್ಟಿದ್ದಾರೆ. ಸೊ ನೆಕ್ಸ್ಟು ನಾವು ಕಾವೇರಿ ನದಿಗೆ ಹೋಗಲೇಬೇಕಲ್ವಾ, ಹೋಗೋಣ ಕಾವೇರಿ ನದಿಗೆ. ಎಷ್ಟು ರಶ್ಶು. ಹಾಗೆ ತೆಪ್ಪದಲ್ಲಿ ಕೂಡ ನಾವು ಹೋಗಿದ್ದೇವೆ. ತೆಪ್ಪದಲ್ಲಿ 2 ರೇಟ್ ಇದೆ, ಒಂದು 240 ಮತ್ತು 480. ನಿಮಗೆ ಯಾವುದು ಬೇಕೋ ಅದು ತೊಗೊಳ್ಬೋದು. ಹಾಗೆ ನೀವು ನೀರಿಗಿಳಿದು ಆಟ ಕೂಡ ಆಡ್ಬೋದು. ಡ್ರೆಸ್ ಚೇಂಜಿಂಗ್ ರೂಮು ಅವೈಲೇಬಿಲಿಟಿ ಇದೆ, ವಾಶ್ರೂಮ್ ಅವೈಲೇಬಲ್ ಇದೆ. ಬಟ್ ಬಾಯ್ಸಿಗಿಲ್ಲ, ಗರ್ಲ್ಸಿಗೆ ಮಾತ್ರ ಇರೋದು. ಇನ್ನೊಂದು ಡ್ರೆಸ್ಸನ್ನು ಕ್ಯಾರಿ ಮಾಡ್ಬೋದು. ತೆಪ್ಪದಲ್ಲಿ ಹೋಗ್ಬೋದು. ಸರ್ ಆ ಕಡೆ ಹೈವೇ ಇದೆ, ಚಾಮರಾಜ ಟು ಕೊಳ್ಳೇಗಾಲ. ಓಕೆ, 1 ಕಿಲೋಮೀಟರ್ ಕನೆಕ್ಟ್ ಆಗುತ್ತೆ ಸರ್. ವೆಹಿಕಲ್ ಇನ್ನೂ ಇದು ಮಾಡಿದ್ದು ಕಂಪ್ಲೀಟ್ ಸರ್. ಹಾಗೆ ನೀರು ಸ್ವಲ್ಪ ಕಡಿಮೆ ಇತ್ತು, ಮಳೆಗಾಲದಲ್ಲಿ ಹೋದರೆ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಕಡಿಮೆ ಇತ್ತು, ಬಟ್ ಇಟ್ಸ್ ಓಕೆ. ಆಟ ಆಡಲಿಕ್ಕೆ ಸಾಕು, ಮುಳುಗೋದಿಲ್ಲ ಏನಿಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಬರ್ಬೋದು. ಇದಕ್ಕೆ ಬರಬೇಕು ಇದಕ್ಕೆ. ಏನು ಕ್ಲಿಯರಾಗಿದೆ ಇಲ್ಲಿ ನೀರು, ಎಲ್ಲ ಕಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ಅವಾಗ ಇದರಲ್ಲೇ ಗೊತ್ತಾಗುತ್ತೆ ತುಂಬ ಆಳ ಇಲ್ಲ ಅಂತ. ಅಷ್ಟು ಬಿಸಿಲಿದ್ರೂ ಕೂಡ ನೀರು ಮಾತ್ರ ಕೋಲ್ಡಾಗಿತ್ತು, ಚಿಲ್ಲಾಗಿತ್ತು, ಸಖತ್ತಾಗಿತ್ತು. ನಾವು ಹೋಗಿದ್ದು ರಜೆ ದಿನ ಆದ್ದರಿಂದ ಇಷ್ಟು ಕ್ರೌಡ್, ಇಷ್ಟು ಜನ ಇತ್ತು.
ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆಗ ಹೋಗ್ಬೋದು. ಬಟ್ ಫ್ರೆಂಡ್ಸ್, ಫ್ಯಾಮಿಲಿ, ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಒನ್ ಡೇ ಟ್ರಿಪ್. ಹಾಗೆ ಇಲ್ಲಿ ಅಂಗಡಿಗಳು ಕೂಡ ಇದ್ದಾವೆ, ನಿಮಗೆ ಊಟನೂ ಇಲ್ಲೇ ಸಿಗುತ್ತೆ, ಸ್ನ್ಯಾಕ್ಸ್ ಸಿಗುತ್ತೆ, ಬೇರೆ ಅಂಗಡಿಗಳು ಕೂಡ ಎಲ್ಲ ಇದೆ. ಹಾಗೆ ಇಲ್ಲಿ ಮಕ್ಕಳಿಗೆ ಆಡಲಿಕ್ಕೆ ಕೂಡ ನೋಡಿ ಒನ್ ಆಫ್ ದ ಗೇಮ್ ಇದೆ. ನಮಗೆ ಮ್ಯಾಪಲ್ಲಿ ತೋರಿಸಿದ್ದು 2 ದಾರಿ, ಒಂದು ಬಿಡದಿ ಮೇಲೆ ಹೋಗೋದು, ಒಂದು ಕನಕಪುರ ಮೇಲೆ ಹೋಗೋದು. ನಾವು ಹೋಗ್ತಾ ಬಿಡದಿ ಮೇಲೆ ಹೋದ್ವಿ, ಬರ್ತಾ ಕನಕಪುರ ರೋಡ್ ಮೇಲೆ ಬಂದ್ವಿ. ನಿಮಗೆ ಯಾವ ದಾರಿ ಅನುಕೂಲ ಆಗುತ್ತೆ ಅದರಲ್ಲಿ ಹೋಗಿ. ಹಾಗೆ ಯಾವುದಾದ್ರೂ ಪ್ಲೇಸಿಗೆ ಹೋಗಿ ಬನ್ನಿ ಅಂತ ಸಜೆಸ್ಟ್ ಮಾಡೋದಿದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ. ನಿಮಗೂ ಹೋಗಲಿಕ್ಕೆ ಇದ್ದರೆ ಗೂಗಲ್ ಮ್ಯಾಪಲ್ಲಿ ತಲಕಾಡು ಅಂತ ಹಾಕಿ ಒನ್ ಡೇ ಟ್ರಿಪ್ ಹೋಗಿ ಬನ್ನಿ. ಎಂಜಾಯ್ ದ ಡೇ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮುಂದಿನ ಸಲ ಸಿಗ್ತೇವೆ. ಟೇಕ್ ಕೇರ್.